ನಮಸ್ತೆ ಎಲ್ರಿಗೂ. ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಸರ್ಕಾರಿ ನೌಕರರ ಅಂದರೆ ಪ್ರಮುಖ ಬೇಡಿಕೆ ಬಗ್ಗೆ ಅಪ್ಡೇಟ್ ಕೊಟ್ಟ ಸಿದ್ದರಾಮಯ್ಯನವರು, ಅಂದರೆ ಸಿಎಂ ಸಿದ್ದರಾಮಯ್ಯನವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಕರ್ನಾಟಕದ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಕುರಿತು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆಯಾಗಿದೆ. ವಿಧಾನಸಭೆ ಕಲಾಪದಲ್ಲಿ ಈ ಕುರಿತು ಚರ್ಚೆಗೆ ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ನೀಡಿದ್ದಾರೆ. ತರೀಕೆರೆ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ GH ಸರ್ಕಾರಿ ನೌಕರರ ಬೇಡಿಕೆಯ ಕುರಿತು ಸರ್ಕಾರದ ಗಮನ ಸೆಳೆದಿದ್ರು. ಮುಖ್ಯಮಂತ್ರಿಗಳು ಈ ಕುರಿತು ಲಿಖಿತವಾಗಿ ಉತ್ತರ ಸಹ ಕೊಟ್ಟಿದ್ದಾರೆ. ಏನು ಅಂತ ನೋಡೋದಾದ್ರೆ, 7ನೇ ವೇತನ ಆಯೋಗದ ವರದಿ ಜಾರಿ ಬಳಿಕ ಸರ್ಕಾರಿ ನೌಕರರ ಮತ್ತೊಂದು ಪ್ರಮುಖ ಬೇಡಿಕೆ ಏನು ಅಂದ್ರೆ ಹಳೆ ಪಿಂಚಣಿ ಯೋಜನೆ ಮರುಸ್ಥಾಪನೆ ಮಾಡೋದು. ಹೊಸ ಪಿಂಚಣಿ ಯೋಜನೆ ಅಂದ್ರೆ NPS ನ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ OPS ನ ಮರುಜಾರಿಗೊಳಿಸಬೇಕು ಅನ್ನೋದು ಒಂದು ಮುಖ್ಯ ಬೇಡಿಕೆಯಾಗಿದೆ. ಇದನ್ನ ನೌಕರರು ಸಹ ಸರ್ಕಾರಕ್ಕೆ ಒತ್ತಾಯಿಸುತ್ತಲೇ ಬಂದಿದ್ದಾರೆ. ಈ ಕುರಿತು ಅಧಿವೇಶನದಲ್ಲಿ ಕೂಡ ಒಂದು ಚರ್ಚೆ ನಡೆಯಿತು. ಸೊ ಅಲ್ಲಿ ಏನಾಯ್ತು, ಈ ಚರ್ಚೆ ಬಂದಾಗ ಶಾಸಕ ಶ್ರೀನಿವಾಸ್ GH ಅವರೇನಿದ್ದಾರೆ, 1/4/2006 ಸರ್ಕಾರಿ ಸೇವೆಗೆ ಸೇರಿರುವ ನೌಕರರಿಗೆ ಹಾಗೂ ಅನುದಾನಿತ ಮತ್ತು ನಿಗಮ ಮಂಡಳಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಸರ್ಕಾರವು ರಚನೆ ಮಾಡಿರುವ ಸಮಿತಿಯು ಈವರೆಗೆ ಎಷ್ಟು ಸಭೆಗಳನ್ನ ನಡೆಸಿದೆ, ಸದರಿ ಸಮಿತಿಯು ಯಾವ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಿದೆ ಎಂದು ಪ್ರಶ್ನೆ ಮಾಡ್ತಾರೆ. ಸೊ ಸರ್ಕಾರ ಏನು ಹೇಳ್ತಾ ಇತ್ತು, ನಾವು ಒಂದು ಸಮಿತಿ ರಚನೆ ಮಾಡಿದ್ದೀವಿ, ಆ ಸಮಿತಿ ನಮಗೆ ಅಪ್ಡೇಟ್ ಕೊಡುತ್ತೆ ಅಂತ ಕೇಳಿದ್ರು. ಸೊ ಅವರು ಅದನ್ನೇ ಕೇಳಿದ್ರು, ಈ ಒಂದು ಸಮಿತಿ ರಚನೆ ಮಾಡಿದಿರಲ್ಲ, ಸೊ ಅದು ಏನು ಕೊಟ್ಟಿದೆ, ಏನು ಅಪ್ಡೇಟ್ ಇದೆ ಆ ಸಮಿತಿಯಿಂದ ಅಂತ. ಸೊ ಅದಕ್ಕೆ ಸದರಿ ಸಮಿತಿಯ ವರದಿಯನ್ನು ನೀಡಲು ಯಾವ ಕಾಲಮಿತಿಯನ್ನು ನಿಗದಿಪಡಿಸಲಾಗಿದೆ ಅಂತ ಅವ್ರು ಕ್ವಶನ್ ಮಾಡ್ತಾರೆ. ಸೊ ಇವರ ಉತ್ತರ ಅಂದರೆ CM ಅವರ ಉತ್ತರ ಏನಾಗಿದೆ ಅಂದರೆ, ಮುಖ್ಯಮಂತ್ರಿಗಳು ತಮ್ಮ ಉತ್ತರದಲ್ಲಿ ರಾಜ್ಯದಲ್ಲಿ ಜಾರಿಯಲ್ಲಿರುವ ರಾಷ್ಟ್ರೀಯ ಪಿಂಚಣಿ ಯೋಜನೆ ಬದಲಾಗಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ಮಾಡುವ ಸಾಧ್ಯತೆಗಳ ಕುರಿತು ಪರಿಶೀಲಿಸಲು ಈಗಾಗಲೇ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ 11/12/2018 ಮತ್ತು ದಿನಾಂಕ 1/3/2023 ಸರ್ಕಾರಿ ಆದೇಶಗಳನ್ವಯ ರಚಿಸಲಾಗಿರುವ ಸಮಿತಿಯನ್ನು ದಿನಾಂಕ 16/8/2024 ಅಂದರೆ ಆಗಸ್ಟ್ ಮಂತಲ್ಲಿ, ಇದೇ ವರ್ಷದ ಆಗಸ್ಟ್ ಮಂತಲ್ಲಿ ಪುನರ್ ರಚನೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸದರಿ ಸಮಿತಿಯು ಈಗಾಗಲೇ 2 ಸಭೆಗಳನ್ನು ನಡೆಸಿದೆ. ಸದರಿ ಸಮಿತಿಗೆ ಯಾವುದೇ ಕಾಲಮಿತಿಯನ್ನು ನಿಗದಿಪಡಿಸಿರುವುದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಪರ್ಟಿಕ್ಯುಲರ್ ಟೈಮ್ ಅಂತ ಆ ಒಂದು ಸಮಿತಿ ಕೊಟ್ಟಿಲ್ಲ ಅಂತ ಮುಖ್ಯಮಂತ್ರಿಗಳು ಉತ್ತರದಲ್ಲಿ ತಿಳಿಸಿದ್ದಾರೆ. ಸೊ ಅಂದರೆ ಇವಾಗ ಅವರು ಯಾವಾಗ ರದ್ದುಗೊಳಿಸ್ತೀವಿ ಅಂತ ಕೂಡ ಹೇಳಿಲ್ಲ, ಆ ಸಮಿತಿ ನಮಗೆ ಇನ್ಫಾರ್ಮೇಶನ್ ಕೊಡುತ್ತೆ, ಆದರೆ ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾದ ಸಮಯ ಇಲ್ಲ ಅಂತ ಒಂದು ಸಿಎಂ ಸಿದ್ದರಾಮಯ್ಯನವರ ಉತ್ತರ ಆಗಿದೆ. ಆದರೆ ಇಲ್ಲಿ ಅಲ್ಲದೆ ಶಾಸಕರು NPS ಯೋಜನೆಯನ್ನು ರದ್ದುಗೊಳಿಸುವುದರಿಂದ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆ ಒದಗಿಸಿದಂತಾಗುತ್ತದೆ ಅಂತ ಹೇಳಿದ್ದಾರೆ. ವಾರ್ಷಿಕವಾಗಿ ಸರ್ಕಾರಕ್ಕೆ ಸುಮಾರು 2,500 ಕೋಟಿಗೂ ಹೆಚ್ಚು ಹಣ ಉಳಿತಾಯ ಆಗುತ್ತೆ ಅಂತ ಕೂಡ ಈ ಒಂದು ಅಂಶ ಗಮನಕ್ಕೆ ಬಂದಿದೆ ಅಂತ ಕ್ವಶನ್ ಮಾಡಿದ್ದಾರೆ. NPS ವ್ಯವಸ್ಥೆಯಲ್ಲಿ ಸರ್ಕಾರವು ಪಾವತಿಸುವ ವಂತಿಗೆಯ ಮೊತ್ತವು ನೌಕರರ ಸೇವಾವಧಿಯಲ್ಲಿದ್ದು, ಅಂದರೆ ಅವರ ಅವಧಿಯಲ್ಲಿ ಹಚ್ಚಿದ್ದು, ನಿವೃತ್ತಿಯ ಜೀವಿತಾವಧಿ ಪರಿಗಣಿಸಿದರೆ ದೂರಗಾಮಿ ಆರ್ಥಿಕ ದೃಷ್ಟಿಯಿಂದಲೂ NPS ಯೋಜನೆ ಸರ್ಕಾರಕ್ಕೆ ಹೊರೆಯಾಗುವುದು ನಿಜವಲ್ಲವೇ ಅಂತ ಕ್ವಶನ್ ಮಾಡ್ತಾರೆ. ಸೊ ಕರ್ನಾಟಕದ ಸರ್ಕಾರಿ ನೌಕರರ ಸಂಘಗಳಾಗಿರ್ಬೋದು, ರಾಜ್ಯ ಸರ್ಕಾರ ರಚನೆ ಮಾಡಿದ್ದ ಸುಧಾಕರ್ ರಾವ್ ನೇತೃತ್ವದ 7ನೇ ವೇತನ ಆಯೋಗ ಮುಂದೆಯೂ ಕೂಡ ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಮರುಜಾರಿಗೊಳಿಸಬೇಕು ಅಂತ ಕೂಡ ಬೇಡಿಕೆ ಸಲ್ಲಿಸಿದ್ರು. ಕರೆಕ್ಟ್ ಅಲ್ವಾ? ಆದರೆ ಈ ಕುರಿತು ತೀರ್ಮಾನ ಕೈಗೊಳ್ಳಲು ಸರ್ಕಾರ ಈಗಾಗಲೇ ಸಮಿತಿ ರಚನೆ ಮಾಡಿರುವುದರಿಂದ ವೇತನ ಆಯೋಗ ಈ ಕುರಿತು ನಿರ್ಧಾರ ಕೈಗೊಳ್ಳುವ ಆಯ್ಕೆಯನ್ನು ಆರ್ಥಿಕ ಇಲಾಖೆಗೆ ನೀಡಿತ್ತು. ಆದಷ್ಟು ಬೇಗ ಈ ಕುರಿತು ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಕೂಡ ಶಿಫಾರಸು ಮಾಡಿದ್ದಾರೆ. ಸೊ ಈ ಒಂದು ಅಧಿವೇಶನದಲ್ಲಿ, ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗಿದೆ. ಓಕೆನಾ? ಸೊ ನಮಗೆ ಯಾವ ಪಿಂಚಣಿ ಯೋಜನೆ ಬೇಕು, ಹಳೆ OPS ಪಿಂಚಣಿ ಯೋಜನೆ ಬೇಕು ಅನ್ನೋದು ಒಂದು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ತುಂಬಾ ಚರ್ಚೆಯಾಗಿದೆ. ಓಕೆನಾ? ಸೊ ಒಟ್ಟಾರೆ ಸರ್ಕಾರ ಇದನ್ನ ಪರಿಗಣಿಸುತ್ತಾ, ಅಥವಾ ಈಗ ನಿಗದಿಪಡಿಸಿರೋ ಸಮಿತಿ ಏನಿದೆ ಅದು ಯಾವಾಗ ಅಪ್ಡೇಟ್ ಕೊಡುತ್ತೆ? ಯಾಕಂದ್ರೆ ಇವರೇ ಕನ್ಫರ್ಮ್ ಮಾಡಿದ್ದಾರೆ, ಯಾವುದೇ ಒಂದು ನಿರ್ದಿಷ್ಟವಾದ ಸಮಯ ಇಲ್ಲ ಅಂತ ಅಲ್ವಾ? ಸೊ ಎಲ್ಲಾ ಸರ್ಕಾರಿ ನೌಕರರು ಏನ್ ಕೇಳ್ತಾ ಇರೋದು ಅಂದ್ರೆ, ನಮಗೆ OPS ನ ತರಬೇಕು, ಮತ್ತೆ ಓಲ್ಡ್ ಪೆನ್ಷನ್ ಸ್ಕೀಮ್ ತರಬೇಕು, NPS ಬೇಡ ಅನ್ನೋದು ಇವರ ವಾದವಾಗಿದೆ. ಸೊ ಸರ್ಕಾರ ಇದ್ರ ಬಗ್ಗೆ ಏನ್ ಆಕ್ಷನ್ ತಗೊಳುತ್ತೆ, ಅಥವಾ ಬೇಗ ಇದನ್ನ ಕ್ಲಿಯರ್ ಮಾಡ್ಕೋತಾರ, ಅಥವಾ ಹೀಗೆ ಡ್ರಾಗ್ ಮಾಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ OPS ಬಂದ್ರೆ ಒಳ್ಳೇದಾ ಅಥವಾ NPS ಇದ್ರೇನೆ ಒಳ್ಳೇದಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.